ಅಶ್ವಮೇಧ ಯಾಗವನ್ನು ಮಾಡುವುದರ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ದಾನೆ. ಯಾಗ ಮಾಡುವುದು ತೀರ್ಮಾನ ಆಯಿತು. ಈ ಯಾಗವನ್ನು ಮಾಡಿಸುವಂಥವ್ರು ಯಾರು ಅಂತೇಳಿ ಈ ರೀತಿ ಯೋಚನೆಯನ್ನು ಮಾಡುವಾಗ ಆ ಸಮಯಕ್ಕೆ ದಶರಥನ ಪ್ರಧಾನಮಂತ್ರಿ, ದಶರಥನ ಆಪ್ತ ಮಿತ್ರ, ಬಾಲ್ಯಕಾಲದ ಮಿತ್ರ, ಸಮವಯಸ್ಕರು ಇಬ್ಬರು ಕೂಡ ಸುಮಂತ್ರ ದಶರಥನ ಬಳಿಯಲ್ಲಿ ಬರ್ತಾನೆ. ಆಗ ನೋಡ್ತಾನೆ ಸುಮಂತ್ರ, ಹೇಳ್ತಾನೆ, ಮಹಾರಾಜ ಏನು ಚಿಂತಾಕ್ರಾಂತನಾಗಿದ್ದೀಯಲ್ಲ, ಯಾಕೆ ನೀನು ಯೋಚನೆಯನ್ನು ಮಾಡ್ತಾ ಇದ್ದೀಯ? ದಶರಥ ಹೇಳ್ತಾನೆ, ನೋಡು ಸುಮಂತ್ರ, ಅಶ್ವಮೇಧ ಯಾಗವನ್ನು ಮಾಡಿಸಬೇಕು. ಇದು ಯಾರಿಗೆ ಹೇಳುವಂಥದ್ದು? ಸಾಕ್ಷಾತ್ ವಸಿಷ್ಠರೇ ಇದ್ದಾರೆ. ಇಕ್ಷ್ವಾಕು ವಂಶದ ಕುಲಪುರೋಹಿತರು, ರಾಜಪುರೋಹಿತರು ಯಾರು ಅಂತ ಹೇಳಿದ್ರೆ ವಸಿಷ್ಠ ಮಹರ್ಷಿಗಳು. ಅವ್ರಿಗಿಂತ ಇನ್ಯಾರಿದ್ದಾರೆ ಅಶ್ವಮೇಧ ಯಾಗವನ್ನು ಮಾಡಿಸಲಿಕ್ಕೆ? ಎಲ್ಲರೂ ಕೂಡ ಅವನಲ್ಲೇ ಇದ್ದಾರೆ. ಅದು ಯಾರಿಗೆ ಹೇಳುವಂಥದ್ದು ಅಂತೇಳಿ ಆಗ ಸುಮಂತ್ರ ದಶರಥ ಮಹಾರಾಜನಿಗೆ ಒಂದು ಸಲಹೆ ಕೊಡ್ತಾನೆ. ಅವನಿಗೆ ಬಹಳ ಉಪಯುಕ್ತವಾದಂಥ ಒಂದು ವಿಚಾರವನ್ನು ಹೇಳ್ತಾನೆ. ಮಹಾರಾಜ ನೋಡು, ಅಶ್ವಮೇಧ ಯಾಗವನ್ನು ನೀನು ಮಾಡಿಸುವುದೇ ಆದರೆ ಒಬ್ಬ ಇದ್ದಾನೆ. ದಶರಥ ಕೇಳ್ತಾನೆ, ಯಾರು ಅಂತೇಳಿ. ನೋಡು, ಋಷ್ಯಶೃಂಗ ಅಂಥೇಳಿ ಒಬ್ಬ ಇದ್ದಾನೆ. ಅವನು ನಿನ್ನ ಮಿತ್ರನಾದಂತಹ ರೋಮಪಾದ, ಅಂಗದೇಶದ ರಾಜನಾದಂತಹ ರೋಮಪಾದನ ಮನೆಯಲ್ಲಿದ್ದಾನೆ. ಆ ಋಷಿ ರೋಮಪಾದನ ಅಳಿಯ. ನೀನು ಅವನನ್ನು ಕರೆಸಿ ಈ ಅಶ್ವಮೇಧ ಯಾಗವನ್ನು ಮಾಡಿಸು ಅಂತ ಹೇಳ್ತಾನೆ.